ದಳಪತಿ ವಿಜಯ್ ಅವರ ಬಹುದೊಡ್ಡ ಕನಸು ನನಸಾಗಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅವರ ತಮಿಳಿಗ ವೆಟ್ರಿ ಕಳಗಂ 106 ಸ್ಥಾನಗಳಲ್ಲಿ ಜಯ ಗಳಿಸಿ ಅಧಿಕಾರಕ್ಕೇರುತ್ತಿದೆ. 2024ರಲ್ಲಿ ವೈರಲ್ ಆಗಿದ್ದ TN07 CM2026 ಕಾರ್ ನಂಬರ್ ಪ್ಲೇಟ್ ಭವಿಷ್ಯ ನಿಜವಾಗಿದೆ. ವಿಜಯ್ ಮುಖ್ಯಮಂತ್ರಿಯಾಗಿದ್ದಾರೆ. ಜನನಾಯಕನ್ ಕೊನೆಯ ಚಿತ್ರದ ನಂತರ ಅವರು ಪೂರ್ಣ ಪ್ರಮಾಣದಲ್ಲಿ ಜನಸೇವೆಯಲ್ಲಿ ತೊಡಗಲಿದ್ದಾರೆ. ದಳಪತಿ ವಿಜಯ್ ಅವರ ರಾಜಕೀಯ ಜೀವನದ ಬಹುದೊಡ್ಡ ಕನಸು ನನಸಾಗುವ ಕಾಲ ಹತ್ತಿರ ಇದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಬರೋಬ್ಬರಿ 106 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸುವ ಮೂಲಕ ರಾಜ್ಯದ ಅಧಿಕಾರದ ಗದ್ದುಗೆ ಏರುವುದು ಈಗ ಬಹುತೇಕ ಖಚಿತ. ಈ ಭರ್ಜರಿ ಯಶಸ್ಸಿನ ಬೆನ್ನಲ್ಲೇ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ವಿಜಯ್ ಅವರ ಕಾರಿನ ನಂಬರ್ ಪ್ಲೇಟ್ನ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ. 2024ರಲ್ಲಿ ಗೋಟ್ ಅಂದರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾ ಬಿಡುಗಡೆಯ ಸಮಯದಲ್ಲಿ ವಿಜಯ್ ಅವರು ಕಾರೊಂದರಲ್ಲಿ ಕಾಣಿಸಿಕೊಂಡ್ರು. ಆ ಕಾರಿನ ನಂಬರ್ ಪ್ಲೇಟ್ TN07 CM2026 ಎಂದಿತ್ತು. ಇದು ನಿರ್ದೇಶಕ ವೆಂಕಟ್ ಪ್ರಭು ಅವರ ಕಾರ್ ಆಗಿತ್ತು. ವಿಜಯ್ ಮೇಲಿನ ಅಭಿಮಾನಕ್ಕೋಸ್ಕರ ಅವರು ಈ ಸಂಖ್ಯೆ ತೆಗೆದುಕೊಂಡಿದ್ರು ಎನ್ನಲಾಗಿದೆ. ವಿಶೇಷ ಅಂದ್ರೆ ಗೋಟ್ ಸಿನಿಮಾದ ದೃಶ್ಯವೊಂದರಲ್ಲೂ ಇದೇ ಕಾರು ಬಳಕೆ ಆಗಿತ್ತು. ವಿಜಯ್ ಅವರು ಈ ಕಾರನ್ನ ಡ್ರೈವ್ ಮಾಡಿಕೊಂಡು ಹೋಗುವ ದೃಶ್ಯ ಇದೆ. CM2026 ಎಂಬ ಕಾರು ಸಂಖ್ಯೆ ಈಗ ನಿಜ ಆಗಿದೆ. ಅಂದುಕೊಂಡಂತೆಯೇ 2026ರ ಚುನಾವಣೆಯಲ್ಲಿ ವಿಜಯ್ ಕಿಂಗ್ ಆಗಿ ಹೊರಹೊಮ್ಮುತ್ತಿದ್ದಾರೆ. ವಿಜಯ್ ಈಗಾಗಲೇ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟವಾಗಿದ್ದಾರೆ. ಜನನಾಯಕನ್ ಅವರ ಕೊನೆಯ ಚಿತ್ರ ಆಗಲಿದೆ ಎಂದು ಘೋಷಿಸಿರುವ ವಿಜಯ್ ಪೂರ್ಣ ಪ್ರಮಾಣದಲ್ಲಿ ಜನಸೇವೆಯಲ್ಲಿ ತೊಡಗಿಕೊಳ್ಳಲು ನಿರ್ಧರಿಸಿದ್ದಾರೆ. 2025ರಿಂದಲೇ ಪಕ್ಷ ಸಂಘಟನೆಯಲ್ಲಿ ಹಗಲಿರುಳು ಶ್ರಮಿಸಿರುವಂತಹ ವಿಜಯ್ ತಮಿಳುನಾಡಿನ ಮತದಾರರು ಈಗ ಕೈ ಹಿಡಿದಿದ್ದಾರೆ.